ಸಿಎಂ ಸಿದ್ದರಾಮಯ್ಯ ಅವರ ರೋಡ್ ಶೋನಲ್ಲಿ ರಿಯಾಜ್ ಅನ್ನುವ ಕಾರ್ಯಕರ್ತರೊಬ್ಬರು ಗನ್ನನ್ನು ಇಟ್ಕೊಂಡು ಬಂದು ಹಾರವನ್ನು ಹಾಕಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಸಮರ್ಥಿಸಿಕೊಂಡಿದ್ದು ಭದ್ರತಾ ವೈಫಲ್ಯ ಆಗಿಲ್ಲ ಅಂತೇಳಿ ಈಗ ಈ ವಿಚಾರದಲ್ಲಿ ಟಾಕ್ ಫೈಟ್ ಶುರುವಾಗಿದೆ. ರಿಯಾಜ್ನ ಸಮರ್ಥಿಸಿಕೊಂಡ DK ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ಅಶ್ವಥ್ ನಾರಾಯಣ ಅವರು. ನೋಡಿ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತೇಳಿ, ಭದ್ರತಾ ವೈಫಲ್ಯ ಆಗಿದೆ ಅಂತೇಳಿ ಅಶ್ವಥ್ ನಾರಾಯಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ ಅಂತ ಮಾಜಿ ಸಚಿವರಾಗಿರುವಂಥ ಅಶ್ವಥ್ ನಾರಾಯಣ ಅವರು ಕಿಡಿಕಾರಿದ್ದಾರೆ. ನೋಡಿ, ಇಟ್ಕೊಂಡಿರ್ತಾರೋ ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮೆನ್ಗಳು ತೆಲಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲೇ ನಿಂತಿರ್ತಾರೆ. ಯಾವ ಬದ್ಧತೆ ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ಪಾಪ ಏನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಈಗ ಮಾತಾಡೋದ್ರಿಂದ ಏನು ಮಾಡಿ, ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮೆನ್ಗಳು ತೆಲಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲೇ ನಿಂತಿರ್ತಾರೆ. ಯಾವ ಬದ್ಧತೆ ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ಪಾಪ ಏನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಈಗ ಮಾತಾಡೋದ್ರಿಂದ ಏನು ಮಾಡಿ, ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ ಈಗ ನನ್ನ ಜೊತೆ ಹತ್ರ ಆಕ್ಸೆಸ್ ಮಾಡ್ತಾ ಈ ರೀತಿ ಗನ್ ಇಟ್ಕೊಂಡಿರೋನ್ ಆಕ್ಸೆಸ್ ಮಾಡಿದ್ದಾರೆ ಅಂತಂದರೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡಿ. ಒಂದು, ಎರಡನೇದು, ಈ ಚುನಾವಣೆ ಆಗೋ ಸಂದರ್ಭದಲ್ಲಿ ಯಾರು ವೆಪನ್ಸ್ ಇಟ್ಕೊಳ್ಳೋಂಗಿಲ್ಲ, ನಿಮಗೆ ಗೊತ್ತಿದೆ. ಎಕ್ಸಂಪ್ಷನ್ ಕೊಟ್ಟಿದ್ರೆ ಮಾತ್ರ ಇಟ್ಕೋಬೋದು. ನನಗೆ ಗೊತ್ತಿಲ್ಲ ಈ ವ್ಯಕ್ತಿ ಕೊಟ್ಟಿದ್ದಾರ, ಯಾವ ಕಾರಣದಲ್ಲಿ ಕೊಟ್ಟಿದ್ದಾರೆ, ಹಂಗಿದ್ರೆ ಅವರೇ ಎಕ್ಸ್ಪ್ಲೈನ್ ಮಾಡಬೇಕು. ಈ ಮಹಾನ್ ಭಾವರು ಯಾರು, ರಿಯಾಜು, ಇವ್ರ ಹಿನ್ನೆಲೆ ಏನು, ಇವ್ರಿಗೆ ಎಕ್ಸಂಪ್ಷನ್ ಕೊಡುವಂಥ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ಸರ್ಕಾರದ ಮೇಲೆ ಇನ್ನೂ ಜವಾಬ್ದಾರಿ ಇರ್ತದೆ. ಈ ಯಾವ ಆಧಾರದ ಮೇಲೆ ಇವರಿಗೆ ಕೊಟ್ಟಿದ್ದಾರೆ ಎಕ್ಸಂಪ್ಷನ್ ಅನ್ನುವಂಥದ್ದು. ಸೊ ಹಾಗಾಗಿ ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಕಾಳಜಿನೇ ವಹಿಸಿಲ್ಲ. ಯಾವಾಗಲೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಸಂಪೂರ್ಣವಾಗಿ ಕುಸಿದಿದೆ, ಅಭಿವೃದ್ಧಿ ಕುಸಿದಿದೆ, ಮತ್ತು ಎಲ್ಲ ಬರ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲರಾಗಿದೆ. ಬಿಜೆಪಿ ನಾಯಕರ ವಿರುದ್ಧ, ಅಂದ್ರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಇದೀಗ ಕಿಡಿಕಾರ್ತಾ ಇದ್ದಾರೆ ಬಿಜೆಪಿಯವರು. ಅದು ಕೂಡ DKG ಬ್ರದರ್ ವಿರುದ್ಧ ಕೆಂಡಕಾರ್ತಾ ಇದ್ದಾರೆ. ಸುದ್ದಿಗೋಷ್ಠಿಯನ್ನ ಕರೆದು ಬೆಂಗಳೂರು ಗ್ರಾಮಾಂತರ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಸುದ್ದಿಗೋಷ್ಠಿಯನ್ನ ಮಾಡಿ ಬೆಂಗಳೂರು ಗ್ರಾಮಾಂತರ ನಾಯಕರ ವಾಗ್ದಾಳಿ ನಡೆದಿದೆ. ನಾನು ರಾಜಕೀಯಕ್ಕೆ ಬಂದಿದ್ದ ಆಕ್ಸಿಡೆಂಟ್ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಭಯದ ವಾತಾವರಣವಿದ್ರೆ ಕಾಂಗ್ರೆಸ್ನವರಿಗೆ ಶಕ್ತಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ DCM ಅಶ್ವಥ್ ನಾರಾಯಣ್. I was not interested to join politics. So, in fact, my entry to politics is ನಂದು ಆಕಸ್ಮಿಕ. ರಾಜಕೀಯಕ್ಕೆ ಬಂದಿದ್ದು ಆಕ್ಸಿಡೆಂಟಲ್ ಆಕಸ್ಮಿಕ. ಅದೇನಾಯಿತು, ಸೊ ಈ ಕ್ಷೇತ್ರ ಆಯ್ಕೆ ಮತ್ತು ಪಕ್ಷ ಆಯ್ಕೆ ಅದು ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ಯಾವಾಗ ನಾನು ಆಯ್ಕೆ ಮಾಡ್ಬೋದಾಗಿತ್ತು ಅಂದರೆ ನಾನು ಇಷ್ಟಪಟ್ಟಿದ್ರೆ, ಈ ರಾಜಕೀಯನ ಇಷ್ಟಪಟ್ಟಿದ್ರೆ. ಸೊ ಹೀಗಾಗಿ ಆ ಆಯ್ಕೆ ಅವ್ರದ್ದೇನೆ, ಹೈಕಮಾಂಡ್ ಆಫ್ ಬೋತ್ ದಿ ಪಾರ್ಟೀಸ್ ಅವರೇ ತೀರ್ಮಾನ ಮಾಡಿರೋದು. ಆ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂತ ವಾತಾವರಣಕ್ಕೆ ಯಾವುದಕ್ಕೂ ಅವಕಾಶವನ್ನು ಕೊಡದೆ ಅವ್ರದ್ದು ಸೀಕ್ರೆಟ್ ಇರೋದು ಸ್ಟ್ರೆಂತ್ ಅದೇನೇ ಇರೋದು. ಹಾಗಾಗಿ ಆ ಸ್ಟ್ರೆಂತನ್ನು ಯಾವುದನ್ನು ಬಳಕೆ ಆಗೋಕ್ಕಾಗಬಾರ್ದು, ಅತಿ ಹೆಚ್ಚಿನ ಮತದಾನ ಆಗಬೇಕು. ಹಾಗಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ನ ಕೇಳುವಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಒಂದು ಕೋರಿಕೆಯಾಗಿದೆ. ಅದನ್ನು ಮಾಡ್ತೀವಿ. ಮತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆನೂ, ಕರ್ನಾಟಕದಲ್ಲೂ ಕಳೆದ ಬಾರಿ ಗೊತ್ತಿದೆ ನಿಮ್ಗೆ, ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ರು. ಅದನ್ನು ಈ ಸಲ ಬರೋಲ್ಲ. ಪ್ರಕೃತಿ ಆಶೀರ್ವಾದವಾಗಿ, ಪ್ರಕೃತಿ ವರವಾಗಿ ಬಂದಿರುವಂಥದ್ದು ಡಾಕ್ಟರ್ ಮಂಜುನಾಥ್ ಅವ್ರು. ಕೇಳ್ತಿರಲ್ಲ, ಭಕ್ತ ಪ್ರಹ್ಲಾದನ ತಂದೆ ಕೇಳ್ತೀವಿ ಎಲ್ಲಿದ್ದಾರೆ ಅಂತ, ಇಲ್ಲಿದ್ದಾರೆ ಅಂತ ಎಲ್ಲ ಕಡೆನೂ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅಂತ ಬಂದಿದೆ, ಡಾಕ್ಟರ್ ಮಂಜುನಾಥ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ 10 ವರ್ಷ ಬೇವು ಕಳೆದಿದ್ದೀವಿ. ಈ 10 ವರ್ಷ ಬೆಲ್ಲ ಆಗಲಿ ಅಂತ ನಾವು ನೀವೆಲ್ಲ ಬಯಸೋಣ.